ಈ ಮುಂಜಾನೆಯಲ್ಲಿ ನಮ್ಮನ್ನೇ ದೇವರ ಸನ್ನಿಧಾನದಲ್ಲಿ ಸಮರ್ಪಿಸಿ ಈ ಪರಿಶುದ್ಧ ದಿನದಲ್ಲಿ ಪವಿತ್ರನಾದ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನು, ಈ ಒಂದು ಅವಕಾಶವನ್ನು ಕೊಟ್ಟಿರುವಾಗ ದೇವರ ಸನ್ನಿಧಾನಕ್ಕೆ ನಮ್ಮನ್ನೇ ಸಮರ್ಪಿಸಿ ನಾವು ಪ್ರಾರ್ಥನೆ ಮಾಡೋಣ. ಈ 2022 ಮಾರ್ಚ್ ತಿಂಗಳ 2ನೇ ಭಾನುವಾರ ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿದ್ದೇವೆ. ಸರ್ವಶಕ್ತನಾದ ದೇವರು ಇದುವರೆಗೂ ಅದ್ಭುತವಾದ ರೀತಿಯಲ್ಲಿ ಆತನು ನಮ್ಮನ್ನು ಕಾದು ಕಾಪಾಡಿದ್ದಾನೆ. ಈ ಮುಂಜಾನೆ ಸಂದರ್ಭದಲ್ಲಿ ನಾವು ದೇವರ ಸನ್ನಿಧಾನಕ್ಕೆ ಸೇರಿ ಬಂದಿರುವಾಗ ನಮ್ಮ ಹೃದಯದ ಅಂತರಾಳದಿಂದ ದೇವರು ಮಾಡಿರುವಂತಹ ಎಲ್ಲ ಉಪಕಾರಗಳನ್ನು ನೆನೆಸಿ ಆತನಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವ. ಇಂಥ ಒಳ್ಳೆ ಸಮಯದೋಳು ಯೇಸುವೇ ನಿಂಬಾಳಿ ಬಂದೆವು, ನಿಮ್ಮ ಮಕ್ಕಳಾದ ನಾವು ನಿಮ್ಮನ್ನೇ ಅರಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು, ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ಪರಲೋಕದಲ್ಲಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಈ ಪರಿಶುದ್ಧ ದಿನಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಪರಲೋಕವು ನಿನ್ನ ಸಿಂಹಾಸನವು, ಭೂಮಿಯು ನಿನ್ನ ಪಾದಪೀಠವು. ನಿನ್ನ ಪಾದಪೀಠದ ಕೆಳಗೆ ನಿಮ್ಮ ಮಕ್ಕಳಾದ ನಾವು ಕರ್ತನೆ 2022 ಮಾರ್ಚ್ ತಿಂಗಳಿನ 13ನೇ ತಾರೀಕಿನಿಂದು ದೇವರೇ ನಿಮ್ಮನ್ನು ಆರಾಧಿಸುವುದಕ್ಕೆ, ನಿಮ್ಮನ್ನು ಸ್ತುತಿಸುವುದಕ್ಕೆ ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂತಹ ಈ ಒಂದು ಶ್ರೇಷ್ಠವಾದಂಥ ಸಮಯಕ್ಕಾಗಿ ನಾವು ನಿಮಗೆ ವಂದನೆಯನ್ನು ಸಲ್ಲಿಸುವಂತರಾಗಿದ್ದೇವೆ. ಯೇಸುವೆ, ಇಂದಿನ ಆರಾಧನೆಯನ್ನು ಕರ್ತನೆ ಸಂಪೂರ್ಣವಾಗಿ ನಿಮ್ಮ ಹಸ್ತದ ಕೆಳಗೆ ಸಮರ್ಪಿಸುತ್ತಿದ್ದೇವೆ. ಇಂದಿನ ಆರಾಧನೆಯ ಮೂಲಕವಾಗಿ ದೇವರ ನಾಮ ಮಹಿಮೆ ಹೊಂದುವಂತೆ ನೀನು ಕೃಪೆ ಮಾಡಿ ಎಂಬುದಾಗಿ ಪ್ರಾರ್ಥಿಸುವಂಥವರಾಗಿದ್ದೇವೆ. ಸ್ವಾಮಿ, ನಾವು ಹಾಡುವಂಥ ಹಾಡುಗಳು, ನಾವು ಓದಲಿರುವ ದೇವರ ವಾಕ್ಯ, ಧ್ಯಾನಿಸಲಿರುವಂಥ ದೇವರ ವಾಕ್ಯದ ಮೂಲಕವಾಗಿ ದೇವರ ನಾಮ ಮಹಿಮೆ ಹೊಂದುವಂತೆ ನೀನು ಕೃಪೆ ಮಾಡಬಹುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಈ ಸಂದರ್ಭದಲ್ಲಿ ಕರೆದೇವರೇ, ಇಂದು ನಡೆಯುವಂಥ ಎಲ್ಲ ಪರಿಶುದ್ಧ ಆರಾಧನೆಗಳಿಗಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಎಲ್ಲ ಪರಿಶುದ್ಧ ಆರಾಧನೆಗಳು ಕರ್ತನೆ ದೇವರ ನಾಮದ ಮಹಿಮೆಗೋಸ್ಕರವಾಗಿ ಮಾರ್ಪಡುವಂತೆ ನೀನು ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಸ್ವಾಮಿ, ಪ್ರತ್ಯೇಕವಾಗಿ ಇಂದಿನ ಆರಾಧನೆಯನ್ನು ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ನಾವು ಆರಂಭಿಸುವಂತರಾಗಿದ್ದೇವೆ. ಈ ಆರಾಧನೆಯ ಪ್ರಾರಂಭದಿಂದ ಅಂತ್ಯದವರೆಗೆ ತ್ರಿಯೇಕ ದೇವರ ಸಾನ್ನಿಧ್ಯವನ್ನು ಅನುಭವಿಸುವಂತೆ ಕೃಪೆ ಮಾಡಪ್ಪ ಸ್ವಾಮಿ. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಮಾತ್ರ ಸಮರ್ಪಿಸುತ್ತಾ ಎಲ್ಲ ನಮಗಾಗಿ ಜೀವ ಕೊಟ್ಟಂತ ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಅತ್ಯಂತ ಪ್ರಿಯ ಯೇಸು, ನಿನ್ನಾಮ ಕೊಂಡಾಡುವೆ, ನನ್ನನ್ನೆಷ್ಟಾಗಿ ಪ್ರೀತಿಸಿದಿ, ನಿನ್ನನ್ನೇ ಸೇವಿಸುವೆ ಎಂಬ ಕನ್ನಡ ಹಾಡನ್ನು ಹಾಡಿ ದೇವರನ್ನು ನಾವು ಮಹಿಮೆಪಡಿಸುವ. ಅತ್ಯಂತ ಪ್ರಿಯ ಯೇಸು, ನಿನ್ನಾಮ ಕೊಂಡಾಡುವೆ, ನನ್ನನ್ನೆಷ್ಟಾಗಿ ಪ್ರೀತಿಸಿದಿ, ನಿನ್ನನ್ನೇ ಸೇವಿಸುವೆ. ಅತ್ಯಂತ ಪ್ರಿಯ ಯೇಸು, ದೇವಾದಿದೇವನಾಗಿ ಸರ್ವ ವೈಭವದೋಳ್ವಾಸಿಸಿದಿ, ದೇವದೂತರು ಕೊಂಡಾಡಿದಾಗ್ಯೂ ನನಗಾಗಿ
ತ್ಯಜಿಸಿ ಬಂದಿ. ದೇವಾದಿದೇವನಾಗಿ ಸರ್ವ ವೈಭವದೋರ್ವಾಸ ದೇವದೂತರು ಕೊಂಡಾಡಿದಾಗ್ಯೂ ನಂಗಾಗಿ ತ್ಯಜಿಸಿ ಬಂದಿ. ಅತ್ಯಂತ ಪ್ರಿಯ ಯೇಸು ನಿನ್ನಾಮ ಕೊಂಡಾಡುವೆ, ನನ್ನನ್ನೆಷ್ಟಾಗಿ ಪ್ರೀತಿಸಿದಿ. ನಿನ್ನನ್ನೇ ಅತ್ಯಂತ ಪ್ರಿಯ ಯೇಸು ಮಾನವ ರೂಪವ ತಾಳಿ ಕಷ್ಟ ಸಂಕಟ ಹಿಂಸೆಯನ್ನು ಎಷ್ಟಾಗಿ ಹಸಿದು ಬಾಯಾರಿ ನಂಗಾಗಿ ತಾಡಿಕೊಂಡಿ. ಮಾನವ ರೂಪವ ತಾಳಿ ಕಷ್ಟ ಸಂಕಟ ಎಷ್ಟಾಗಿ ಹಸಿದು ಬಾಯಾರಿ ನಂಗಾಗಿ ತಾಳಿಕೊಂಡಿ. ಅತ್ಯಂತ ಪ್ರಿಯ ಯೇಸು ನಿನ್ನಾಮ ಕೊಂಡಾಡುವೆ, ನನ್ನನ್ನೆಷ್ಟಾಗಿ ನಿನ್ನನ್ನೇ ಸೇವಿಸುವೆ. ಅತ್ಯಂತ ಪ್ರಿಯ ಯೇಸು ಕ್ರೂಜೆಯ ಮೇಲೆ ನನಗಾಗಿ ಸ್ವಪ್ರಾಣವನರ್ಪಿಸಿದಿ. ಕಡು ಪಾಪಿ ನನಗಿದಾಗ್ಯೂ ನನ್ನನ್ನು ಪ್ರೀತಿಸಿದಿ. ಕ್ರೂಜೆಯ ಮೇಲೆ ನನಗಾಗಿ ಸ್ವಪ್ರಾಣವನರ್ಪಿಸಿದಿ. ಕಡು ಪಾಪಿ ನನಗಿದಾಗ್ಯೂ ನನ್ನನ್ನು ಪ್ರೀತಿಸಿದಿ. ಅತ್ಯಂತ ಯೇಸು ನಿನ್ನಾಮ ಕೊಂಡಾಡುವೆ, ನನ್ನನ್ನೆಷ್ಟಾಗಿ ಪ್ರೀತಿಸಿದಿ. ನಿನ್ನನ್ನೇ ಸೇವಿಸುವೆ. ಅತ್ಯಂತ ಪ್ರಿಯ ಯೇಸು ಕ್ರೂರ ಹಿಂಸೆಯಿಂದಾಗಿ ಸತ್ತು ಸಮಾಧಿ ಸೇರಿದೆನಿ. ಜಯ ವೀರನಾಗಿ ಎದ್ದು ಬಂದು ನನ್ನನ್ನು ರಕ್ಷಿಸಿದಿ. ಕ್ರೂರ ಹಿಂಸೆಯಿಂದಾಗಿ ಸತ್ತು ಸಮಾಧಿ ಸೇರಿದಿನಿ. ಜಯ ವೀರನಾಗಿ ಎದ್ದು ಬಂದು ನನ್ನನ್ನು ರಕ್ಷಿಸಿದಿ. ಅತ್ಯಂತ ಪ್ರಿಯ ಯೇಸು ನಿನ್ನಾಮ ಕೊಂಡಾಡುವೆ, ನನ್ನನ್ನೆಷ್ಟಾಗಿ ಪ್ರೀತಿಸಿದಿ. ನಿನ್ನನ್ನೇ ಸೇವಿಸುವೆ. ಅತ್ಯಂತ ಪ್ರಿಯ ಯೇಸು ಕ್ರೂಜೆಯ ಮೇಲೆ ನನ್ನನ್ನು ಪ್ರೀತಿಸಿ. ಅತ್ಯಂತ ಪ್ರಿಯ ಯೇಸು ನಿನ್ನಾಮ ಕೊಂಡಾಡುವೆ, ನನ್ನನ್ನೆಷ್ಟಾಗಿ ಪ್ರೀತಿಸಿದಿ.
ನಿನ್ನನ್ನೇ ಸೇವಿಸುವೆ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿರುವುದಕ್ಕೆ ಮೂಲ ಕಾರಣ ಆತನು ನಮ್ಮನ್ನು ಪ್ರೀತಿಸಿದರ ಫಲವಾಗಿ. ಇಲ್ಲಿ ಹಾಡುಗಾರನು ಹಾಡುವಂಥದ್ದು, ದೇವಾದಿ ದೇವನಾಗಿ ಸರ್ವ ವೈಭವದೋಳು ವಾಸಿಸಿತಿ, ದೇವದೂತರು ಕೊಂಡಾಡಿದಾಗ್ಯೂ ನನಗಾಗಿ ತ್ಯಜಿಸಿ ಬಂದಿ. ಯೆಶಾಯನ ಪ್ರವಾದನ ಗ್ರಂಥ 6ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು, ಸರಾಫಿಯರು 2ರಿಂದ ಮುಖವನ್ನು ಮುಚ್ಚಿಕೊಂಡು 2ರಿಂದ ಪಾದವನ್ನು ಮುಚ್ಚಿ 2 ಬಡಿಯುತ್ತಾ ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು 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 ಎಂಬುದಾಗಿ ಆತನನ್ನು ಆರಾಧಿಸುತ್ತಿದ್ದರು ಎಂಬುದಾಗಿ. ದೇವದೂತರುಗಳಿಂದ ಆರಾಧಿಸಲ್ಪಡುತ್ತಿದ್ದಂತಹ ಕರ್ತನು ತಾನು ಸೃಷ್ಟಿ ಮಾಡಿದಂತಹ ಮನುಷ್ಯನನ್ನ ಪ್ರೀತಿ ಮಾಡಿದ್ದರ ಫಲವಾಗಿ. ಯೋಹಾನನ ಸುವಾರ್ತೆಯಲ್ಲಿ ನಾವು ನೋಡುವಂಥದ್ದು, ಗಾಡ್ ಸೋ ಲವ್ಡ್ ದ ವರ್ಲ್ಡ್, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟನು. ಆ ಎಷ್ಟೋ ಪ್ರೀತಿಗೆ ಡೆಫಿನೇಷನ್ ಅನ್ನುವಂಥದ್ದು ತನ್ನ ಒಬ್ಬನೇ ಮಗನನ್ನ, ಅಥವಾ ದೇವರು ತಾನೇ ಮನುಷ್ಯನಿಗೋಸ್ಕರವಾಗಿ ಯಜ್ಞಾರ್ಪಿತನಾಗಿ ಅರ್ಪಿಸುವುದರ ಮಟ್ಟಿಗೆ ಆತನು ನಮ್ಮನ್ನ ಪ್ರೀತಿಸಿದನು ಎಂಬುದಾಗಿ. ಅಪೊಸ್ತಲನಾದ ಪೌಲನು ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ಅದರ 6ನೇ ವಾಕ್ಯದಲ್ಲಿ ಹೇಳಿರುವಂಥದ್ದು, ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿ ಮನುಷ್ಯರಿಗೆ ಸದೃಶನಾದನು. ಅಲ್ಲಿಗೆ ಮಾತ್ರ ಮುಗಿಲಿಲ್ಲ, ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಇಂದು ಇಡೀ ಕ್ರೈಸ್ತ ಸಮೂಹ ಯೇಸು ಕ್ರಿಸ್ತನ ಶ್ರಮೆ, ಮರಣ, ಪುನರುತ್ಥಾನವನ್ನು ಜ್ಞಾಪಕ ಮಾಡುವಂತಹ, ಧ್ಯಾನಿಸುವಂತಹ ಒಂದು ಕಾಲಘಟ್ಟಗಳಲ್ಲಿ ಆಗಿದೆ. ಯೇಸು ಕ್ರಿಸ್ತನು ಮಾನವನಿಗಾಗಿ, ಮನುಷ್ಯರಿಗಾಗಿ ಮಾಡಿದ ಆ ತ್ಯಾಗಪೂರ್ಣವಾದ, ಅಥವಾ ಮನುಷ್ಯರಿಗೋಸ್ಕರವಾಗಿ ತನ್ನನ್ನೇ ಅರ್ಪಿಸಿಕೊಂಡಂತಹ ಈ ದಿನಗಳನ್ನು ನಾವು ಜ್ಞಾಪಕ ಮಾಡಿಕೊಳ್ಳುವಾಗ ನಮ್ಮಲ್ಲಿ ನಾವೇ ಕೇಳಿಕೊಳ್ಳಬೇಕಾದಂತಹ ಒಂದು ಪ್ರಶ್ನೆ, ದೇವರು ನಮ್ಮನ್ನು ಪ್ರೀತಿಸಿ ತನ್ನನ್ನು ತಾನೇ ಒಪ್ಪಿಸಿಕೊಟ್ಟು ನಮ್ಮನ್ನು ತನ್ನ ಪುತ್ರರಾಗಿ, ಪುತ್ರಿಯರನ್ನಾಗಿ ಮಾರ್ಪಡಿಸಿರುವಾಗ ಆ ಒಂದು ದೈವಿಕವಾದ ಪ್ರೀತಿಯಲ್ಲಿಯೇ ನಾವು ನೆಲೆ ನಿಂತಿದ್ದೇವಾ ಎಂಬ ಒಂದು ಪ್ರಶ್ನೆಯನ್ನು ನಮಗೆ ನಾವೇ ಕೇಳಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಪಾಪ ಕ್ಷಮಾಪಣೆಯ ಪ್ರಾರ್ಥನೆ ಇರುವಂಥದ್ದು ಪಾಪ ಮಾಡುವುದಕ್ಕೆ ಒಂದು ಪರವಾನಗಿ ಅಲ್ಲ. ಇಟ್ ಇಸ್ ನಾಟ್ ಅ ಲೈಸೆನ್ಸ್. ಪ್ರತಿ ಭಾನುವಾರ ದೇವಾಲಯಗಳಲ್ಲಿ ನಾವು ಪಾಪ ಕ್ಷಮಾಪಣೆಯನ್ನ ಅಥವಾ ಪಾಪ ಕ್ಷಮಾಪಣೆಯ ಪ್ರಾರ್ಥನೆಯನ್ನ ಹೇಳುವಂಥದ್ದು ಸೋಮವಾರದಿಂದ ಶನಿವಾರದ ತನಕ ಪಾಪ ಮಾಡುವುದಕ್ಕೆ ಇರುವಂತಹ ಒಂದು ಲೈಸೆನ್ಸ್ ಅಲ್ಲ ಅದು. ಯೇಸು ಕ್ರಿಸ್ತನು ತನ್ನ ಅಮೂಲ್ಯವಾದ ರಕ್ತವನ್ನ ನಮಗೋಸ್ಕರವಾಗಿ ಸುರಿಸಿರುವಂಥದ್ದು ಪ್ರತಿ ಭಾನುವಾರ ನಾವು ದೇವಾಲಯಕ್ಕೆ ಬಂದು ನಮ್ಮ ಪಾಪವನ್ನು ಅರಿಕೆ ಮಾಡಿ ಒಂದು ಪರಿಶುದ್ಧತೆಯನ್ನು ಹೊಂದಿಕೊಳ್ಳುವುದಕ್ಕೋಸ್ಕರವಾಗಿ ಅಲ್ಲ. ಒಂದು ಬಾರಿ ನಾವು ಈ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ಪಾಪ ಕ್ಷಮಾಪಣೆಯನ್ನು ಪಡೆದುಕೊಂಡ ನಂತರವಾಗಿ
ಒಂದು ಪವಿತ್ರವಾದ ಜೀವಿತವನ್ನ ಜೀವಿಸುವಂಥದ್ದು ಪ್ರತಿಯೊಬ್ಬ ಕ್ರೈಸ್ತನ ಆದ್ಯ ಕರ್ತವ್ಯವಾಗಿರಬೇಕು. ದೇವರು ನನ್ನನ್ನ ಕರೆದಿರುವಂಥದ್ದು ಬಂಡುತನಕ್ಕೋಸ್ಕರವಾಗಿ ಅಲ್ಲ. ದೇವರು ನನ್ನನ್ನ ಕರೆದಿರುವಂಥದ್ದು ಒಂದು ಪವಿತ್ರವಾದ ಜೀವಿತವನ್ನ ಈ ಲೋಕದಲ್ಲಿ ಜೀವಿಸುವುದಕ್ಕೋಸ್ಕರವಾಗಿ. ಈ ಲೆಂಟ್ ದಿನದ 2ನೆಯ ಭಾನುವಾರ ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿರುವಾಗ ನಾನು ಸಾಧಾರಣವಾಗಿ ಹೇಳುವಂತಹ ಒಂದು ಮಾತು, ಪ್ರತಿ ವರ್ಷ ನಾವು ಕ್ರಿಸ್ತನ ಶ್ರಮೆ ಮರಣವನ್ನ ನಾವು ಜ್ಞಾಪಕ ಮಾಡುವಂಥವರು, ಕ್ರಿಸ್ತನ ಶ್ರಮೆ ಮರಣವನ್ನ ನಾವು ಅನುಷ್ಠಾನ ಮಾಡುವಂಥವರಾಗಿದ್ದೇವೆ. ಆದರೆ ಒಂದೊಂದು ವರ್ಷಗಳು ನಮ್ಮನ್ನ ದಾಟಿ ಹೋಗುವಾಗ ನಮ್ಮ ಜೀವಿತದಲ್ಲಿ ಆದ ಬದಲಾವಣೆಗಳು ಏನೆಂಬುದಾಗಿ ನಾವು ಅವಲೋಕಿಸಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. It is not important how many years we celebrated the Lent. It is not important how many years we celebrated the Christmas. ಎಷ್ಟು ವರ್ಷ ನಾವು ಈ ಲೆಂಟ್ ದಿನಗಳನ್ನು ಆಚರಿಸಿದ್ದೇವೆ ಅನ್ನುವಂಥದ್ದೆಲ್ಲ ಮುಖ್ಯ. ಇಟ್ ಇಸ್ ಇಂಪಾರ್ಟೆಂಟ್ ಒಂದೊಂದು ವರ್ಷಗಳು ದಾಟುವಾಗ ನಮ್ಮ ಜೀವಿತದಲ್ಲಿ ಆದಂತಹ ಬದಲಾವಣೆಗಳು ಏನು. ಈ 2022ರಲ್ಲಿ ನಮ್ಮ ಜೀವಿತದಿಂದ ನಾವು ತೆಗೆದು ಹಾಕಲ್ಪಡಬೇಕಾದಂತಹ ಪಾಪಮಯವಾದ ಜೀವಿತ ಯಾವುದಾಗಿದೆ. 2021ರಲ್ಲಿ ಯಾವ ವಿಧವಾದ ಬಂಧನದಿಂದ ನಾವು ಮುಕ್ತಿಯನ್ನ ಪಡೆದುಕೊಂಡಿದ್ದೇವೆ ಎಂಬ ವಿಚಾರವನ್ನು ನಾವು ಅವಲೋಕಿಸಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬಂದಿರುವಾಗ ನಮ್ಮನ್ನೇ ದೇವರ ಮುಂಭಾಗದಲ್ಲಿ ಸಮರ್ಪಿಸಿ ನಾವು ಪ್ರಾರ್ಥಿಸುವಂಥವರಾಗಿರಬೇಕು. ಅಲ್ಪ ಸಮಯದ ದೇವರ ವಾಕ್ಯದ ಧ್ಯಾನಕ್ಕೋಸ್ಕರವಾಗಿ ನಾವು ಆರಿಸಿಕೊಂಡಿರುವಂತಹ ದೇವರ ವಾಕ್ಯ ವೈದ್ಯನಾದ ಲೂಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ ಅದರ 17ರಿಂದ 26 ವಾಕ್ಯಗಳು. ದ ಗಾಸ್ಪಲ್ ಅಕಾರ್ಡಿಂಗ್ ಟು ಲೂಕ್ ಚಾಪ್ಟರ್ 5 verses 17 to 25. ಯೇಸು ತನ್ನ ಐಹಿಕ ಸೇವೆಯ ಸಂದರ್ಭದಲ್ಲಿ ಆತನು ಅನೇಕ ಮಹತ್ ಕಾರ್ಯಗಳನ್ನು, ಅನೇಕ ಅದ್ಭುತಗಳನ್ನು ಮಾಡಿರುವಂಥದ್ದನ್ನು ನಾವು ಸುವಾರ್ತೆಗಳಲ್ಲಿ ನೋಡುವಂಥವರಾಗಿದ್ದೇವೆ. ಯೇಸು ಕ್ರಿಸ್ತನು ಪ್ರಪ್ರಥಮವಾಗಿ ಮಾಡಿದಂತಹ ಒಂದು ಅದ್ಭುತ ಅನ್ನುವಂಥದ್ದು ಯೋಹಾನನ ಸುವಾರ್ತೆ ಅದರ 2ನೆಯ ಅಧ್ಯಾಯದಲ್ಲಿ ಅದನ್ನು ನಾವು ನೋಡುವಂಥವರಾಗಿದ್ದೇವೆ. ಕಾನ ಎಂಬ ಊರಿನಲ್ಲಿ ಒಂದು ಮದುವೆಯಲ್ಲಿ ಅಲ್ಲಿ ದ್ರಾಕ್ಷಾರಸದ ಕೊರತೆ ಉಂಟಾದಾಗ ಯೇಸು ಮತ್ತು ಆತನ ಶಿಷ್ಯರು ಪ್ರತ್ಯೇಕವಾಗಿ ಆಮಂತ್ರಿಸಲ್ಪಟ್ಟಂತಹ ಆ ಒಂದು ವಿವಾಹ ಕಾರ್ಯದಲ್ಲಿ ಯೇಸು ಕ್ರಿಸ್ತನು ಅವರ ಕೊರತೆಯನ್ನ ಅಥವಾ ಆ ಮದುವೆ ಮನೆಯಲ್ಲಿ ಸಂಭವಿಸಬಹುದಾದಂತಹ ಆ ಒಂದು ಅವಮಾನದ ಪರಿಸ್ಥಿತಿಯನ್ನ ಆತನು ಬದಲಾಯಿಸಿ ಒಂದು ಸಂಭ್ರಮದ ಪರಿಸ್ಥಿತಿಯನ್ನ ಅಲ್ಲಿ ಆತನು ಸೃಷ್ಟಿಸಿರುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಸೊ ಹೀಗೆ ಯೇಸು ಸ್ವಾಮಿ ಕಾನ ಎಂಬ ಊರಿನಲ್ಲಿ ಪ್ರಾರಂಭ ಮಾಡಿದಂತಹ ತನ್ನ ಸೇವೆಯ ಅದ್ಭುತ ಸೇವೆಯ ಕಾರ್ಯಗಳು 4 ಸುವಾರ್ತೆಗಳಲ್ಲಿ ವಿಭಿನ್ನವಾಗಿ ಬರೆದಿರುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಇಂದು ನಾವು ಓದಲಿರುವ ದೇವರ ವಾಕ್ಯದಲ್ಲಿ ಯೇಸು ಒಬ್ಬ ಪಾರ್ಶ್ವವಾಯು ರೋಗಿಯನ್ನ ಒಂದು ವಿಭಿನ್ನವಾದ ರೀತಿಯಲ್ಲಿ
ಆತನು ಅವನಿಗೆ ಸೌಖ್ಯವನ್ನು ಕೊಡುವಂಥದ್ದನ್ನು ನಾವು ನೋಡುತ್ತೇವೆ. ಈ ಒಂದು ಭಾಗವು ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯದಲ್ಲಿಯೂ ಮಾರ್ಕನ ಸುವಾರ್ತೆ 2ನೇ ಅಧ್ಯಾಯದಲ್ಲಿಯೂ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಲೂಕನ ಸುವಾರ್ತೆಯಲ್ಲಿ ಲೂಕನು ಹೇಳುವಂಥದ್ದು, ಒಂದಾನೊಂದು ದಿನದಲ್ಲಿ ಆತನು ಉಪದೇಶ ಮಾಡುತ್ತಿರಲು ಯೇಸು ಕ್ರಿಸ್ತನ ಐಹಿಕ ಸೇವೆಯ ಮೂಲ ಉದ್ದೇಶ ಅನ್ನುವಂಥದ್ದು ದೇವರ ರಾಜ್ಯದ ಸುವಾರ್ತೆಯನ್ನ ಅಥವಾ ದೇವರ ರಾಜ್ಯದ ಸದ್ವರ್ತಮಾನವನ್ನು ಜನರಿಗೆ ತಿಳಿಸುವಂಥದ್ದಾಗಿದೆ. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ಯೇಸು ತನ್ನ ಸೇವೆಯನ್ನು ಪ್ರಾರಂಭಿಸುವಂಥದ್ದನ್ನು ಈ ರೀತಿಯಾಗಿ ನೋಡುತ್ತೇವೆ. 4ನೇ ಅಧ್ಯಾಯ ಅದರ 14ರಿಂದ 17 ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ. ಜೆಬುಲೋನ್ ಸೀಮೆ, ನೆಫ್ತಾಲಿಮ್ ಸೀಮೆ, ಯೋರ್ದಾನಿನ ಆಚೆ ಸಮುದ್ರದ ಕಡೆಗಿರುವ ಸೀಮೆ, ಅನ್ಯ ಜನಗಳಿರುವ ಗಲಿಲಾಯ ಸೀಮೆ, ಕತ್ತಲಲ್ಲಿ ವಾಸಿಸಿದ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಸೂರ್ಯೋದಯವಾಯಿತು. ಯೇಸು ತನ್ನ ಸೇವೆಯನ್ನ ಪ್ರಾರಂಭಿಸುವುದಕ್ಕಿಂತ ಮುಂಚಿತವಾಗಿ ಕೆಲವು ಸೀಮೆಗಳ ಹೆಸರುಗಳನ್ನು, ಅವುಗಳ ಪರಿಸ್ಥಿತಿಗಳನ್ನು, ಅವುಗಳ ಅವಸ್ಥೆಗಳನ್ನು ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಯಾವುದು? ಜೆಬುಲೋನ್ ಸೀಮೆ, ನೆಫ್ತಾಲಿಮ್ ಸೀಮೆ, ಯೋರ್ದಾನ್ ಆಚೆ ಸಮುದ್ರ ಕಡೆಗಿರುವ ಸೀಮೆ, ಅನ್ಯ ಜನಗಳಿರುವ ಗಲಿಲಾಯ ಸೀಮೆ. ಕತ್ತಲೆಯಲ್ಲಿ ವಾಸಿಸಿದ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಇಲ್ಲಿ ನಾವು ಗಮನಿಸಬೇಕಾಗಿರುವಂಥ ಒಂದು ವಿಚಾರ, ಸುವಾರ್ತೆ ಅನ್ನುವಂಥದ್ದು ಕತ್ತಲೆಯಲ್ಲಿ ವಾಸಿಸುವಂತಹ ಜನರಿಗೆ ಒಂದು ಬೆಳಕನ್ನ ಕೊಡುವಂಥದ್ದಾಗಿದೆ. ಸುವಾರ್ತೆ ಅನ್ನುವಂಥದ್ದು, ಸೇವೆ ಅನ್ನುವಂಥದ್ದು 4 ಗೋಡೆಗಳ ಮಧ್ಯದಲ್ಲಿ ನಡೆಯುವಂತಹ ಒಂದು ಕಾರ್ಯಗಳು ಮಾತ್ರವಲ್ಲ. ಇಲ್ಲಿ ಯೇಸು ಸ್ವಾಮಿ ತನ್ನ ಸೇವೆಯನ್ನ ಪ್ರಾರಂಭ ಮಾಡಿರುವಂಥದ್ದು ಕಾರ್ಗತ್ತಲಾದ ಜನರ ಮಧ್ಯದಲ್ಲಿ ಅಥವಾ ಕತ್ತಲೆಯಲ್ಲಿ ಜೀವಿಸುತ್ತಿದ್ದ ಜನರ ಮಧ್ಯದಲ್ಲಿ ಆತನು ತನ್ನ ಸೇವೆಯನ್ನ ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಇಲ್ಲಿ ಗಮನಿಸಬೇಕಾಗಿರುವಂಥ ಒಂದು ಮಾತು, ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯದ 15ನೇ ವಾಕ್ಯದಲ್ಲಿ ಬರೆದಿರುವಂಥದ್ದು ಅನ್ಯ ಜನಗಳಿರುವ ಗಲಿಲಾಯ ಸೀಮೆ. ಯೇಸು ತನ್ನ ಮೊದಲ ಅದ್ಭುತವನ್ನ ಮಾಡಿರುವಂಥದ್ದು ಗಲಿಲಾಯದ ಕಾನಾ ಊರಿನಲ್ಲಿ. ಯೇಸು ಸ್ವಾಮಿಯ ಪ್ರಸಂಗದ ಅಥವಾ ಉಪದೇಶ ಏನೆಂಬುದಾಗಿ 17ನೇ ವಾಕ್ಯದಲ್ಲಿ ಮತ್ತಾಯ 4:17 ಬರೆಯಲ್ಪಟ್ಟಿದೆ. ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ದ ಕಿಂಗ್ಡಮ್ ಆಫ್ ಗಾಡ್ ಅಟ್ ಹ್ಯಾಂಡ್, ಟರ್ನ್ ಟು ಗಾಡ್. ದೇವರ ರಾಜ್ಯ ಅಥವಾ ಪರಲೋಕ ರಾಜ್ಯ ಗಾಢಾಂಧಕಾರದಲ್ಲಿ, ಕತ್ತಲೆಯಲ್ಲಿ, ಯಾವ ನಿರೀಕ್ಷೆ ಇಲ್ಲದೆ, ಯಾವ ಪ್ರತ್ಯಾಶೆ ಇಲ್ಲದೆ ಜೀವಿಸುತ್ತಿದ್ದ ಜನರಿಗೆ ಯೇಸು ಕ್ರಿಸ್ತನ ಸದ್ವರ್ತಮಾನ ಅನ್ನುವಂಥದ್ದು ಪರಲೋಕ ರಾಜ್ಯ ಸಮೀಪಿಸಿತು, ದೇವರ ರಾಜ್ಯ ಸಮೀಪಿಸಿತು. ಆದುದರಿಂದ ನೀವೇನು ಮಾಡಬೇಕು? ಟರ್ನ್ ಟು ಗಾಡ್, ದೇವರ ಕಡೆಗೆ ನೀವು ತಿರುಗಿಕೊಳ್ಳಿರಿ ಎಂಬುದಾಗಿ. ಇಲ್ಲಿ ಯೇಸು ಸ್ವಾಮಿ ತನ್ನ ಯೇಸು ಸ್ವಾಮಿಯ ಸೇವೆಯ ಮೂಲ ಅತ್ಯಂತ ಪ್ರಾಮುಖ್ಯವಾದ ಒಂದು ಘಟಕ ಅನ್ನುವಂಥದ್ದು ದೇವರ ರಾಜ್ಯದ ಕುರಿತಾಗಿರುವಂತಹ ಸದ್ವರ್ತಮಾನವನ್ನ ಜನರಿಗೆ ತಿಳಿಸುವಂಥದ್ದಾಗಿದೆ. ರಕ್ಷಣೆ ಅನ್ನುವಂಥದ್ದು
ಇಟ್ ಇಸ್ ಎ ಚಾಯ್ಸ್. ದೇವರು ಮನುಷ್ಯನಿಗೆ ಕೊಟ್ಟಿರುವಂತಹ ಒಂದು ಚಾಯ್ಸ್ ಆಗಿದೆ. ಇಲ್ಲಿ ಯೇಸು ಸ್ವಾಮಿ ತನ್ನ ಸೇವೆಯಲ್ಲಿ ಹೇಳುವಂಥದ್ದು, ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಯಾರು ದೇವರ ಕಡೆಗೆ ತಿರುಗಿಕೊಳ್ಳುತ್ತಾರೋ ಅಂಥವರ ಜೀವಿತದಲ್ಲಿ ಕಾರ್ಗತ್ತಲಾದ ಅನುಭವದಿಂದ ಅಥವಾ ಕತ್ತಲೆಯ ಅನುಭವದಿಂದ ಒಂದು ಸೂರ್ಯೋದಯದ ಅನುಭವ, ಅಂದರೆ ಕತ್ತಲಾಗಿರುವಂತಹ ಹೃದಯದಲ್ಲಿ, ಪಾಪಮಯವಾದಂತಹ ಹೃದಯದಲ್ಲಿ ಯೇಸು ಕ್ರಿಸ್ತನ ಆಗಮನದಿಂದ ಕತ್ತಲು ನೀಗಿ ಪ್ರಕಾಶವು ಹೊಳೆಯುವಂಥದ್ದಾಗಿದೆ. ಯೇಸು ಸ್ವಾಮಿಯ 3.5 ವರ್ಷ ಸೇವೆಯಲ್ಲಿ ಇದನ್ನೇ ನಾವು ಕಾಣುವಂಥವರಾಗಿದ್ದೇವೆ. ಸೊ ಹೀಗೆ ಯೇಸು ಸ್ವಾಮಿ ತನ್ನ ಸೇವೆಯನ್ನ ಆತನು ಮಾಡಿ ಮುಗಿಸುವಂತಹ ಸಂದರ್ಭದಲ್ಲಿ ಹೇಳಿದಂತಹ ಒಂದು ಮಾತನ್ನ ನಾವು ಇಲ್ಲಿ ನೋಡಿದ್ದೇವೆ. ಇಲ್ಲಿ ಯೇಸು ಸ್ವಾಮಿ ಆತನು ಒಬ್ಬ ಪಾರ್ಶ್ವವಾಯು, ಒಂದು ಗಲಿಲಾಯದ ಒಂದು ಊರಿನಲ್ಲಿ ಆತನು ಉಪದೇಶ ಮಾಡುವಾಗ ನಡೆದಂತಹ ಒಂದು ಕಾರ್ಯ ಅಲ್ಲಿ ಬರೆದಿರುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಇಲ್ಲಿ ಬರೆದಿರುವಂತಹ ಒಂದು ಮಾತು ಏನೆಂಬುದಾಗಿ ನಾವು ನೋಡುವಾಗ, ಯೇಸು ಉಪದೇಶವನ್ನ ಮಾಡುವಂತಹ ಸಂದರ್ಭದಲ್ಲಿ ಕೆಲವು ವ್ಯಕ್ತಿಗಳು ಒಬ್ಬ ಪಾರ್ಶ್ವವಾಯು ರೋಗಿಯನ್ನ ಯೇಸುವಿನ ಬಳಿಗೆ ಕರೆತರುವಂಥದ್ದನ್ನ ನಾವು ಇಲ್ಲಿ ನೋಡುವಂಥವರಾಗಿದ್ದೇವೆ. ಲೂಕನು ತನ್ನ ಸುವಾರ್ತೆಯಲ್ಲಿ ಬರೆದಿರುವಂಥದ್ದು, ಗುಣ ಮಾಡುವುದಕ್ಕೆ ಕರ್ತನ ಶಕ್ತಿಯು ಆತನಲ್ಲಿತ್ತು. ಯೇಸುವಿನ ಸೇವೆ ಪರಲೋಕ ರಾಜ್ಯದ ಸದ್ವರ್ತಮಾನವನ್ನ ಜನರಿಗೆ ತಿಳಿಸಿಕೊಡುವುದರ ಸಂಗಡ ಅವರ ಜನರ ಜೀವಿತದಲ್ಲಿದ್ದಂತಹ ನ್ಯೂನ್ಯತೆಗಳನ್ನು, ಕೊರತೆಗಳನ್ನು ನಿವಾರಿಸುವಂತಹ ಒಂದು ಶಕ್ತಿಯನ್ನು ಸಹ ಆತನು ತನ್ನ ಸೇವೆಯ ಕಾಲದಲ್ಲಿ ಪ್ರದರ್ಶಿಸುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಸೊ ಹೀಗೆ ಜನರು ಆತನ ಗುಣಪಡಿಸುವ ಶಕ್ತಿಯನ್ನ ಅರಿತುಕೊಂಡಿದ್ದರ ಫಲವಾಗಿ ಕೆಲವರು ಒಬ್ಬ ರೋಗಿಯನ್ನ ಯೇಸುವಿನ ಬಳಿಗೆ ಕರೆತರುವಂಥದ್ದನ್ನು ನಾವು ನೋಡ್ತೇವೆ. ಲೂಕನು ಬರೆದಿರುವಂಥದ್ದು, ಆತನ ಸುತ್ತಲೂ ಜನರ ದೊಡ್ಡ ಗುಂಪು ಇದ್ದದ್ದರ ಫಲವಾಗಿ ಈ ಜನರ ಗುಂಪನ್ನು ದಾಟಿ ಈತನನ್ನು ಯೇಸುವಿನ ಬಳಿಗೆ ಕರೆತರುವುದಕ್ಕೆ ಸಾಧ್ಯವಾಗದೆ ಹೋದದ್ದರ ಫಲವಾಗಿ ಇವರು ಆ ಪಾರ್ಶ್ವವಾಯು ರೋಗಿಯನ್ನು ಮನೆಯ ಮೇಲೆ ಹತ್ತಿಸಿ ಅಂಚುಗಳನ್ನು ತೆಗೆದು ಆ ದೋಲಿಯ ಸಮೇತವಾಗಿ ಯೇಸುವಿನ ಮುಂದೆ ಇಳಿಯಬಿಟ್ಟರು ಎಂಬುದಾಗಿ. ಯೇಸು ಸ್ವಾಮಿ ತನ್ನ ಸೇವೆಯ ಕಾಲದಲ್ಲಿ ಅನೇಕ ವಿಧದಲ್ಲಿ ಆತನು ರೋಗಿಗಳನ್ನು ಸೌಖ್ಯಪಡಿಸಿರುವಂಥದ್ದನ್ನು ಸುವಾರ್ತೆಗಳಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಕೆಲವರಿಗೆ ಬಾಯಿಯ ಮಾತುಗಳ ಮೂಲಕವಾಗಿ, ಕೆಲವರಿಗೆ ಸ್ಪರ್ಶದ ಮೂಲಕವಾಗಿ, ಕೆಲವರಿಗೆ ಕೆಲವು ಕ್ರಿಯೆಗಳನ್ನು ಮಾಡುವುದರ ಮೂಲಕವಾಗಿ ಆತನು ಜನರ ಕೊರತೆಗಳನ್ನು
ಜನರ ರೋಗಗಳನ್ನು ಆತನು ಪರಿಹರಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಒಬ್ಬ ಕುಷ್ಠರೋಗಿ ಯೇಸುವಿನ ಬಳಿಗೆ ಬಂದಾಗ ಯೇಸು ಸ್ವಾಮಿ ಅವನನ್ನು ಮುಟ್ಟಿ ಅವನಿಗೆ ಸೌಖ್ಯವನ್ನು ಕೊಟ್ಟದ್ದಾಗಿ ನಾವು ನೋಡುತ್ತೇವೆ. ಒಬ್ಬ ಕುರುಡನಿಗೆ ಆತನು ನೆಲಕ್ಕೆ ಉಗುಳಿ ಕೆಸರನ್ನು ಮಾಡಿ ಆ ಕೆಸರನ್ನು ಕಣ್ಣಿಗೆ ಹಚ್ಚಿ ಸಿಲೋಹ ಕೊಳಕ್ಕೆ ಹೋಗಿ ತೊಳಕೊ ಎಂಬುದಾಗಿ ಹೇಳಿ ಅವನನ್ನು ಕಳುಹಿಸಿ ಅವನನ್ನು ಸೌಖ್ಯಪಡಿಸಿರುವಂಥದ್ದನ್ನು ನಾವು ನೋಡುತ್ತೇವೆ. ಆದರೆ ಇಂದು ನಾವು ಓದಿದ ವಾಕ್ಯ ಭಾಗದಲ್ಲಿ ಒಂದು ಪ್ರತ್ಯೇಕತೆಯನ್ನು ನಾವು ನೋಡುವಂಥವರಾಗಿದ್ದೇವೆ. ಕೆಲವು ಗಂಡಸರು ಈ ಪಾರ್ಶ್ವವಾಯು ರೋಗಿಯನ್ನ ಹೊತ್ತುಕೊಂಡು ಮನೆಯ ಅಂಚನ್ನು ತೆಗೆದು ಅವನನ್ನು ಇಳಿಯ ಬಿಟ್ಟಾಗ ಯೇಸು ಸ್ವಾಮಿ ಆ ಜನರ ನಂಬಿಕೆಯನ್ನು ನೋಡಿ, ಅಂದರೆ ಯಾವ ವ್ಯಕ್ತಿಗಳು ಈ ಪಾರ್ಶ್ವವಾಯು ರೋಗಿಯನ್ನ ಅವನ ವಾಸಸ್ಥಾನದಿಂದ ಹೊತ್ತುಕೊಂಡು ಬಂದು ಯೇಸುವಿನ ಮುಂದೆ ಇಳಿಯ ಬಿಟ್ಟರೋ ಆ ವ್ಯಕ್ತಿಗಳ ನಂಬಿಕೆಯನ್ನು ನೋಡಿ ಪಾರ್ಶ್ವವಾಯು ರೋಗಿಗೆ ಹೇಳುವಂತಹ ಒಂದು ಮಾತು, ಅಪ್ಪ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಇಂದು ನಮ್ಮ ವಿಷಯ ಪಾಪದ ಹೊರೆಯಿಂದ ಬಿಡುಗಡೆ, ಡೆಲಿವರೆನ್ಸ್ ಫ್ರಮ್ ದ ಬರ್ಡನ್ ಆಫ್ ಸಿನ್. ನಾವೆಲ್ಲರೂ ನಾವು ವಾಸಿಸುವಂತಹ ದೇಶ ಸ್ವಾತಂತ್ರ್ಯ ಪಡೆದುಕೊಂಡಿರುವಂತಹ ದೇಶ. ಸುಮಾರು 200 ವರ್ಷ ಆಂಗ್ಲರ ಆಳ್ವಿಕೆಯಲ್ಲಿ ಪರಿತಪಿಸಿದಂತಹ ಆ ಒಂದು ಕಾಲದಿಂದ ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಹೀಗೆ ಅನೇಕ ರಾಷ್ಟ್ರ ನಾಯಕರುಗಳ ತ್ಯಾಗಪೂರ್ಣವಾದಂತಹ ಬಲಿದಾನದಿಂದ ನಾವು ಸ್ವತಂತ್ರವನ್ನು ಪಡೆದುಕೊಂಡಿದ್ದೇವೆ. ಒಂದು ಕಾಲದಲ್ಲಿ ನಮ್ಮ ದೇಶದಲ್ಲಿ ನಾವುಗಳು ಇದ್ದಾಗ್ಯೂ ಯಾವುದೇ ಸ್ವಾತಂತ್ರ್ಯವಿಲ್ಲದೆ ದಾಸತ್ವದಲ್ಲಿ, ಗುಲಾಮತನದಲ್ಲಿ ಜೀವಿಸುತ್ತಿದ್ದಂತಹ ಕಾಲದಿಂದ ಇಂದು ನಾವು ಸ್ವತಂತ್ರವಾಗಿ ನಮ್ಮ ದೇಶದಲ್ಲಿ ಜೀವಿಸುವಂಥವರಾಗಿದ್ದೇವೆ. ಸೊ ನಮ್ಮ ವಿಷಯ ಎನ್ನುವಂಥದ್ದು ಪಾಪದ ಹೊರೆಯಿಂದ ಬಿಡುಗಡೆ. ಸೊ ಯಾವ ರೀತಿಯಾಗಿ ಒಬ್ಬ ವ್ಯಕ್ತಿ ಅವನ ಜೀವಿತದ ಪಾಪದಿಂದ ಅಥವಾ ಪಾಪದ ಹೊರೆಯಿಂದ ಬಿಡುಗಡೆಯನ್ನ ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ದೇವರ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪವನ್ನು ನಿವಾರಿಸಿ ನಮ್ಮನ್ನು ಶುದ್ಧಿ ಮಾಡ್ತದೆ. ಯೇಸು ಕ್ರಿಸ್ತನ ತಾನೇ ಹೇಳಿರುವಂಥದ್ದು, ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ. ನನ್ನ ಹೊರೆಯನ್ನು ಹೊತ್ತುಕೊಂಡು ನನ್ನಿಂದ ಕಲಿತುಕೊಳ್ಳ್ರಿ. ನನ್ನ ಹೊರೆಯು ಹೌರವಾದದ್ದು, ಅದು ಲಘುವಾಗಿರುವಂಥದ್ದಾಗಿದೆ. ಸಿನ್ ಇಸ್ ದ ಬರ್ಡನ್. ಪಾಪ ಅನ್ನುವಂಥದ್ದು ಒಂದು ದೊಡ್ಡ ಹೊರೆಯಾಗಿದೆ. ಸೊ ಈ ಪಾಪವೆಂಬ ಹೊರೆಯಿಂದ ಮುಕ್ತಿಯನ್ನ ಹೊಂದಿಕೊಳ್ಳುವುದಕ್ಕೆ ಇರುವಂತಹ ಏಕೈಕ ಮಾರ್ಗ ಅನ್ನುವಂಥದ್ದು ಯೇಸು ಕ್ರಿಸ್ತನ ತ್ಯಾಗಪೂರ್ಣವಾದ ಮರಣದ ಮೂಲಕ ಮಾತ್ರ. ಹಳೆಯ ಉಡಂಬಡಿಕೆಯ ಕಾಲದಲ್ಲಿ ಯಜ್ಞಯಾಗಾದಿಗಳು ಮನುಷ್ಯನನ್ನ ಅವನ ಪಾಪದಿಂದ ಸಂಪೂರ್ಣವಾಗಿ ಬಿಡುಗಡೆ ಮಾಡುವುದಕ್ಕೆ ಸಾಧ್ಯವಾಗದೆ ಇರುವಂತಹ ಸಂದರ್ಭದಲ್ಲಿ ಸರ್ವಶಕ್ತನಾದ ದೇವರು ಮಾನವನ ರೂಪವನ್ನು ತಾಳಿ ಈ ಲೋಕಕ್ಕೆ ಬಂದು ಒನ್ಸ್ ಫಾರ್ ಆಲ್ ಮನುಷ್ಯನ ಎಲ್ಲ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡು
ತನ್ನನ್ನು ತಾನೇ ಯಜ್ಞಾರ್ಪಿತನಾಗಿ ಆತನು ಅರ್ಪಿಸಿಕೊಂಡನು. ಸೊ ಈ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಂಡಿರುವಂತಹ ಪ್ರತಿಯೊಬ್ಬ ದೇವರ ಮಗನು ಮಗಳು ಪಾಪದ ಹೊರೆಯಿಂದ ಬಿಡುಗಡೆಯನ್ನ ಹೊಂದಿರುವಂಥವರಾಗಿದ್ದಾರೆ. ಏನು ನಾವೆಲ್ಲರೂ ಈ ಪಾಪದಿಂದ ಬಿಡುಗಡೆಯನ್ನ, ಈ ಪಾಪದ ಹೊರೆಯಿಂದ ಮುಕ್ತಿಯನ್ನ ಪಡಕೊಂಡಿರುವಂಥವರಾಗಿದ್ದೇವೆ. ಸೊ ಈ ರೀತಿ ಪಾಪದ ಹೊರೆಯಿಂದ ಮುಕ್ತಿಯನ್ನ ಪಡೆದುಕೊಂಡಿರುವಂತಹ ನಾವುಗಳು ಒಂದು ಸ್ವತಂತ್ರವಾದ ಜೀವಿತವನ್ನ ಜೀವಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ ಎಂಬುವಂಥದ್ದನ್ನು ನಾವು ಎಂದಿಗೂ ಮರೆಯಬಾರದು. ಒಮ್ಮೆ ಒಬ್ಬ ಅಜ್ಜಿ ಕಾಡಿನಿಂದ ಸೌದೆಯನ್ನು ಹೊತ್ತುಕೊಂಡು ಹಳ್ಳಿಗೆ ಹೋಗ್ತಾ ಇದ್ಲು. ಅದೇ ಮಾರ್ಗದಲ್ಲಿ ಒಬ್ಬ ಎತ್ತಿನ ಗಾಡಿಯಲ್ಲಿ ಒಬ್ಬ ವ್ಯಕ್ತಿ ಬರ್ತಾ ಇದ್ದ. ಈ ಅಮ್ಮಚ್ಚಿಯನ್ನ, ಈ ಅಜ್ಜಿಯನ್ನು ನೋಡಿ ಆ ವ್ಯಕ್ತಿಗೆ ಬಹಳ ಕನಿಕರ ಉಂಟಾಗಿ ಈ ವ್ಯಕ್ತಿ ಹೇಳ್ದ, ಅಜ್ಜಿ ಯಾಕೆ ನೀವು ಕಷ್ಟಪಡ್ತಾ ಇದ್ದೀರಾ, ಎತ್ತಿನ ಗಾಡಿಯಲ್ಲಿ ಕುತ್ಕೊಳ್ಳಿ ಎಂಬುದಾಗಿ ಹೇಳ್ದ. ಅಜ್ಜಿ ಏನು ಮಾಡಿದ್ಲು, ತನ್ನ ತಲೆಯ ಮೇಲಿದ್ದಂತಹ ಕಟ್ಟಿಗೆಯನ್ನ, ಸೌದೆಯನ್ನ ಗಾಡಿ ಮೇಲೆ ಇಟ್ಬಿಟ್ಟು ಅಜ್ಜಿ ಗಾಡಿಯನ್ನು ಹತ್ತು ಕುತ್ಕೊಂಡ್ಲು. ಒಂದು 5 ನಿಮಿಷ ಆಯಿತು, ಯಾವುದೇ ರೀತಿಯ ಶಬ್ದ ಕೇಳ್ತಾ ಇಲ್ಲ. ಈ ಗಾಡಿಯನ್ನ ಓಡಿಸುತ್ತಿದ್ದಂತಹ, ಎತ್ತಿನ ಗಾಡಿಯನ್ನ ಓಡಿಸುತ್ತಿದ್ದಂತಹ ವ್ಯಕ್ತಿ ತಿರುಗಿ ನೋಡಿದಾಗ ಅವನಿಗೆ ಒಂದು ರೀತಿ ಆಶ್ಚರ್ಯವಾಗೋಗ್ಬಿಟ್ಟಿತ್ತು. ಕಾರಣ ಏನಂದ್ರೆ, ಈ ಅಜ್ಜಿ ಗಾಡಿಯಲ್ಲಿ ಕುಳಿತುಕೊಂಡಿದ್ದಾಗ್ಯೂ ತನ್ನ ಸೌದೆಯನ್ನ ತಿರುಗಿ ತನ್ನ ತಲೆಯ ಮೇಲೆ ಹೊತ್ತುಕೊಂಡಿದ್ದಾಳೆ. ಸೊ ಈ ವ್ಯಕ್ತಿ ಕೇಳ್ದ, ಅಜ್ಜಿ ನೀನು ಏನು ಮಾಡ್ತಾ ಇದೀಯಾ, ಆ ಕಟ್ಟಿಗೆಯನ್ನ, ಆ ಸೌದೆಯನ್ನ ಗಾಡಿ ಮೇಲೆ ಇಡು, ನೀನ್ ಯಾಕೆ ಹೊತ್ಕೊಂಡಿದೀಯಾ? ಆಗ ಅಜ್ಜಿ ಹೇಳಿದ್ಲು, ತಮ್ಮ, ಈ ಗಾಡಿ ಎತ್ತು ನನ್ನ ಭಾರವನ್ನು ಹೊರ್ತಾ ಇದೆ, ಅದರೊಟ್ಟಿಗೆ ಈ ಕಟ್ಟಿಗೆಯ ಭಾರವನ್ನು ಹೊರುವಂಥದ್ದು ನನಗೆ ಇಷ್ಟ ಇಲ್ಲ, ನನ್ನ ಭಾರವನ್ನು ನಾನೇ ಹೊರ್ತೇನೆ. ಪ್ರಿಯರೇ, ಅಜ್ಜಿ ನೆನೆಸಲಿಲ್ಲ, ಅಜ್ಜಿಯ ತಲೆ ಮೇಲೆ ಭಾರ ಇದ್ರೆ ಆ ಭಾರ ಎತ್ತಿಗೂ ಸಹ ಹೋಗ್ತದೆ ಎಂಬುದಾಗಿ. ಒಮ್ಮೆ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ನಾವು ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಂಡ ನಂತರವಾಗಿ ತಿರುಗಿ ನಾವು ಪಾಪದ ದಾಸತ್ವದಲ್ಲಿ ಬೀಳುವಂಥದ್ದು ಅದು ಭಯಾನಕವಾಗಿರುವಂತಹ ಒಂದು ಸಂಗತಿಯಾಗಿದೆ. ಇಲ್ಲಿ ಯೇಸು ಸ್ವಾಮಿ ಈ ಪಾರ್ಶ್ವವಾಯು ರೋಗಿಗೆ ಹೇಳುವಂಥದ್ದು, ಅಪ್ಪ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಸೊ ಇದನ್ನ ಕೇಳಿದಾಗ ಫರಿಸಾಯರಿಗೂ ಶಾಸ್ತ್ರಿಗಳಿಗೂ ಒಂದು ರೀತಿಯ ಕಸಿವಿಸಿ. ಅವರು ಹೇಳುವಂಥದ್ದು, ಪಾಪವನ್ನು ಕ್ಷಮಿಸುವುದಕ್ಕೆ ಇವನು ಎಷ್ಟರವನು, ಪಾಪವನ್ನು ಕ್ಷಮಿಸುವಂತಹ ಅಧಿಕಾರ ಇವನಿಗೆ ಕೊಟ್ಟಂಥದ್ದು ಯಾರು? ಇವನು ಹೇಳುವಂಥದ್ದು ದೇವದೂಷಣೆಯ ಮಾತುಗಳು. ದೇವರಿಂದ ಮಾತ್ರ ಪಾಪವನ್ನು ಕ್ಷಮಿಸುವುದಕ್ಕೆ ಅಧಿಕಾರ ಉಂಟು. ಯಾಕೆಂದರೆ ಈ ಫರಿಸಾಯರಾಗಲಿ ಶಾಸ್ತ್ರಿಗಳಾಗಲಿ ಯೇಸು ಕ್ರಿಸ್ತನನ್ನ ದೇವರ ಮಗನು ಎಂಬುದಾಗಿ ಅಂಗೀಕರಿಸುವುದಕ್ಕೆ ಸಿದ್ಧರಿಲ್ಲದೆ ತಮ್ಮದೇ ಆದಂತಹ ಚಿಂತೆಯಲ್ಲಿ ಚಿಂತಿಸುವಂಥದ್ದನ್ನು ನಾವು ನೋಡ್ತೇವೆ. ಆದರೆ ಯೇಸು ಸ್ವಾಮಿ ಇದನ್ನ ಅರಿತುಕೊಂಡು ಅವರಿಗೆ ಹೇಳುವಂಥದ್ದು, ಯಾವುದು ಸುಲಭ,
ನಿನ್ನ ಪಾಪವು ಕ್ಷಮಿಸಲ್ಪಟ್ಟಿದೆ ಅನ್ನುವುದು, ಎದ್ದು ನಡೆ ಅನ್ನುವುದು. ಎರಡು ಪ್ರಶ್ನೆಗಳನ್ನು ಯೇಸು ಸ್ವಾಮಿ ಫರಿಸಾಯರಿಗೆ, ನ್ಯಾಯಶಾಸ್ತ್ರಿಗಳಿಗೆ ಕೇಳುವಂಥದ್ದನ್ನು ನೋಡ್ತೇವೆ. ವಿಚ್ ಇಸ್ ದ ಈಸಿಯೆಸ್ಟ್? ನಿನ್ನ ಪಾಪ ಕ್ಷಮಿಸಲ್ಪಟ್ಟಿದೆ ಅನ್ನುವಂಥದ್ದು, ಎದ್ದು ನಡೆ ಅನ್ನುವಂಥದ್ದು. ನಂತರವಾಗಿ ಯೇಸು ಸ್ವಾಮಿ ಪಾರ್ಶ್ವವಾಯು ರಾಗಿಯನ್ನು ನೋಡಿ ಹೇಳುವಂಥದ್ದು, ಎದ್ದು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗು ಎಂಬುದಾಗಿ. ಪ್ರಿಯರೇ, ಇಲ್ಲಿ ಯೇಸು ಸ್ವಾಮಿ ಈ ಪಾರ್ಶ್ವವಾಯು ರೋಗಿಗೆ ಒಂದು ಬಿಡುಗಡೆಯನ್ನ ಕೊಡುವಂಥದ್ದನ್ನು ನೋಡ್ತೇವೆ. ಒಂದು ಪಾಪದ ಹೊರೆಯಿಂದ ಅವನನ್ನ ಬಿಡಿಸುವಂಥದ್ದಾಗಿ ನಾವು ನೋಡುತ್ತೇವೆ. ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ಮಾನವನ ಪಾಪಗಳಿಗೋಸ್ಕರವಾಗಿ ಮನುಷ್ಯಾವತಾರವನ್ನ ತಾಳಿ ಈ ಲೋಕಕ್ಕೆ ಬಂದದ್ದರ ಏಕೈಕ ಉದ್ದೇಶ ಅನ್ನುವಂಥದ್ದು ಜನರನ್ನು ಅವರ ಪಾಪದ ಹೊರೆಯಿಂದ ಬಿಡುಗಡೆ ಮಾಡುವುದಕ್ಕೋಸ್ಕರವಾಗಿ ಮಾತ್ರ. ಇವತ್ತು ಯೇಸು ಸ್ವಾಮಿಯನ್ನ ವಿವಿಧ ರೀತಿಯಲ್ಲಿ ವರ್ಣಿಸುವಂಥದ್ದನ್ನು ನಾವು ನೋಡುತ್ತೇವೆ. ಇಂದಿನ ಕ್ರೈಸ್ತ ಸಮುದಾಯವು ಸಹ ಯೇಸುವನ್ನ ಪಾಪದಿಂದ ಬಿಡುಗಡೆ ಮಾಡುವಂತಹ ಅಥವಾ ನಿತ್ಯತ್ವವನ್ನ ದಯಪಾಲಿಸುವಂತಹ ದೇವರೆಂಬುದಾಗಿ ನಂಬುವುದಕ್ಕಿಂತಲೂ ಮಿಗಿಲಾಗಿ ಅವರ ವೈಯಕ್ತಿಕ ಅವಶ್ಯಕತೆಗಳನ್ನು ನೆರವೇರಿಸುವ ವ್ಯಕ್ತಿಯ ರೂಪದಲ್ಲಿ ಪ್ರಸಂಗಿಸುವಂಥದ್ದನ್ನು, ಚಿತ್ರಿಸುವಂಥದ್ದನ್ನು ನಾವು ನೋಡ್ತೇವೆ. 2022ರ ಈ ಕಾಲಘಟ್ಟಗಳಲ್ಲಿ ಪ್ರಿಯ ದೇವ ಜನರೇ, ನೀನು ನಾನು ಸರಿಯಾಗಿ ಗ್ರಹಿಸಿಕೊಳ್ಳಬೇಕಾಗಿರುವಂತಹ ಒಂದು ಸತ್ಯ, ಯೇಸು ಕ್ರಿಸ್ತನ ಈ ಲೋಕದ ಜನನದ ಏಕೈಕ ಉದ್ದೇಶ ಯೋಹಾನ 3:16 ಸ್ಪಷ್ಟವಾಗಿ ವ್ಯಕ್ತವಾಗಿ ಬರೆಯಲ್ಪಟ್ಟಿದೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳುಹಿಸಿಕೊಟ್ಟನು, ಆತನನ್ನು ನಂಬುವ ಒಬ್ಬರಾದರೂ ನಾಶವಾಗದೆ ನಿತ್ಯ ಜೀವವನ್ನು ಪಡೆಯಬೇಕೆಂದು. ಇದೇ ಯೇಸು ಸ್ವಾಮಿ ಹೇಳಿರುವಂಥದ್ದು. ಒಬ್ಬ ಮನುಷ್ಯ ಇಡೀ ಲೋಕವನ್ನ ಸಂಪಾದಿಸಿ ಅವನ ಆತ್ಮ ನಷ್ಟಪಟ್ಟರೆ, ಅಂದ್ರೆ ಅವನು ನರಕಕ್ಕೆ ಹೋದರೆ ಅವನ ಸಂಪಾದನೆಯಿಂದ ಏನು ಪ್ರಯೋಜನ? ಪ್ರಿಯರೇ, ಯೇಸು ಸ್ವಾಮಿ ಅನ್ನುವಂಥದ್ದು ನಮ್ಮ ಕೊರತೆಗಳನ್ನ ನೀಗಿಸುವಂತಹ ವ್ಯಕ್ತಿಯಲ್ಲ. ಯೇಸು ಸ್ವಾಮಿ ಎನ್ನುವಂಥದ್ದು ನಮಗೆ ಲೌಕಿಕ ಸಮೃದ್ಧಿಯನ್ನು ಕೊಡುವಂತಹ ವ್ಯಕ್ತಿಯಲ್ಲ. ಯೇಸು ಸ್ವಾಮಿ ಎನ್ನುವಂಥದ್ದು ನಮಗೆ ನಿತ್ಯತ್ವವನ್ನು ಕೊಡುವಂತಹ ವ್ಯಕ್ತಿ. ಅದನ್ನು ನಾವು ಚೆನ್ನಾಗಿ ಗ್ರಹಿಸಿ ಅರ್ಥೈಸಿಕೊಂಡವರಾಗಿರಬೇಕು. ಕೇವಲ ಜನರ ಹೊಗಳಿಕೆಗೋಸ್ಕರವಾಗಿ ಕ್ರಿಸ್ತನ ಪ್ರೀತಿಯನ್ನ ತಪ್ಪಾಗಿ ಚಿತ್ರಿಸುವಂಥದ್ದು ಮಹಾ ತಪ್ಪು ಆಗಿದೆ. ಹಾಫ್ ಟ್ರೂತ್ ಈಸ್ ವೆರಿ ಡೇಂಜರ್. ಅರ್ಧ ಸತ್ಯ ಭಯಾನಕವಾಗಿರುವಂಥದ್ದು. ಇಂದು ಸೇವಕರು ಜನರಿಗೆ ಕೇವಲ ಅರ್ಧ ಸತ್ಯವನ್ನ ಮಾತ್ರ ಬೋಧಿಸುವಂಥದ್ದನ್ನು ನಾವು ನೋಡುತ್ತೇವೆ. ಇಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು, ಅಪ್ಪ ಇಲ್ಲ ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ.
ಆತನನ್ನು ಒತ್ತು ತಂದಂತಹ ಜನರ ಮನಸ್ಥಿತಿ ಏನೆಂಬುದಾಗಿ ನಮಗೆ ಗೊತ್ತಿಲ್ಲ. ಆತನನ್ನು ಒತ್ತು ತಂದಂತಹ ಜನರು ಈ ಯೇಸುವನ್ನ ಕೇವಲ ಅದ್ಭುತವನ್ನ ಮಾಡುವಂತಹ ಒಬ್ಬ ವ್ಯಕ್ತಿ ಎಂಬುದಾಗಿ ಚಿಂತಿಸಿರಬಹುದು ಅವರ ಮನಸ್ಸಿನಲ್ಲಿ. ಅದು ಏನೇ ಆಗಿದ್ರೇನು, ಇಲ್ಲಿ ಯೇಸು ಈ ಪಾರ್ಶ್ವವಾಯು ರೋಗಿಗೆ ಕೇವಲ ಒಂದು ಶಾರೀರಿಕವಾದ ಬಿಡುಗಡೆಯನ್ನಲ್ಲ, ಅದಕ್ಕಿಂತಲೂ ಮಿಗಿಲಾಗಿ ಅವನ ಜೀವಿತದಲ್ಲಿ ಇದ್ದಂತಹ ಪಾಪವೆಂಬ ಹೊರೆಯನ್ನ ಅವನಿಂದ ಸಂಪೂರ್ಣವಾಗಿ ತೆಗೆದುಹಾಕಿ ಅವನಿಗೆ ಹೇಳುವಂಥದ್ದು, ಎದ್ದು ನಿನ್ನ ಹಾಸಿಗೆಯನ್ನ ಎತ್ತಿಕೊಂಡು ಮನೆಗೆ ಹೋಗು. ತಕ್ಷಣವಾಗಿ ಅದುವರೆಗೂ ಹಾಸಿಗೆಯಲ್ಲಿ ಮಲಗಿದಂತಹ ವ್ಯಕ್ತಿ ಯೇಸುವಿನ ಅಧಿಕಾರಯುಕ್ತವಾದಂತಹ ಮಾತುಗಳು ಆತನ ಕಿವಿಯ ಒಳಗೆ ಹೋದಂತಹ ಸಂದರ್ಭದಲ್ಲಿ, ಆತನು ಕೇಳಿಸಿಕೊಂಡಂತಹ ಸಂದರ್ಭದಲ್ಲಿ ಆ ಶಕ್ತಿಯ ಮಾತುಗಳು ಅವನ ಜೀವಿತದಲ್ಲಿ ಕ್ರಿಯೆಯನ್ನ ಮಾಡಿ ಅದುವರೆಗೂ ಅವನನ್ನ ಹಾಸಿಗೆಯಲ್ಲಿ ಮಲಗಿಸಿದಂತಹ ಆ ನಿರ್ಜೀವ ಅವಯವಗಳು ಜೀವವನ್ನು ಪಡೆದುಕೊಂಡು ಆತನು ಎದ್ದು ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗುವಂತೆ ಮಾಡಿತು. ಪ್ರಿಯರೇ, ನಮಗೆ ಬೇಕಾಗಿರುವಂಥದ್ದು, ಪ್ರಿಯ ಕ್ರೈಸ್ತರೇ, ನಿಮಗೆ ನನಗೆ ಬೇಕಾಗಿರುವಂಥದ್ದು ಕೇವಲ ಒಂದು ಭೌತಿಕ ಬಿಡುಗಡೆಯಲ್ಲ. ನಿನಗೆ ನನಗೆ ಬೇಕಾಗಿರುವಂಥದ್ದು ಒಂದು ಲೌಕಿಕ ಬಿಡುಗಡೆಯಲ್ಲ. ನಿನಗೆ ನನಗೆ ಬೇಕಾಗಿರುವಂಥದ್ದು ಒಂದು ಆತ್ಮಿಕವಾದ ಬಿಡುಗಡೆ, ಒಂದು ಆತ್ಮಿಕವಾದ ಬಿಡುಗಡೆ. ಆ ಬಿಡುಗಡೆಯನ್ನು ಕೊಡುವುದಕ್ಕೆ ಶಕ್ತನಾಗಿರುವಂಥ ಏಕೈಕ ವ್ಯಕ್ತಿ ನಮ್ಮ ಯೇಸು ಕ್ರಿಸ್ತನು. ಇದೇ ಲೂಕನ ಸುವಾರ್ತೆ 7ನೇ ಅಧ್ಯಾಯದಲ್ಲಿ 48ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಒಬ್ಬ ದುರಾಚಾರಿಯಾದ ಹೆಂಗಸಿಗೆ ಹೇಳುವಂತಹ ಒಂದು ಮಾತು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಪ್ರಿಯ ದೇವಜನರೇ, 2022ರ ಕ್ರಿಸ್ತನ ಶ್ರಮೆ ಮರಣವನ್ನು ನಾವು ಜ್ಞಾಪಕ ಮಾಡುವಂತಹ ಈ ದಿನಗಳಲ್ಲಿ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ಪಾಪ ಕ್ಷಮಾಪಣೆಯನ್ನು ಪಡೆದುಕೊಂಡಿರುವಂತಹ ನಾವುಗಳು ಒಂದು ಪವಿತ್ರವಾದ ಜೀವಿತವನ್ನ ಜೀವಿಸುತ್ತಿದ್ದೇವಾ ಎಂಬುವಂತಹ ಒಂದು ಪ್ರಶ್ನೆಯನ್ನ ನಮಗೆ ನಾವೇ ಕೇಳಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಂತಹ ಏಕೈಕ ಉದ್ದೇಶ ಪಾಪದ ದಾಸತ್ವದಿಂದ ನಮ್ಮನ್ನ ಬಿಡುಗಡೆ ಮಾಡುವುದಕ್ಕೋಸ್ಕರವಾಗಿ ಯೇಸುವಿನ ರಕ್ತದ ಮೂಲಕವಾಗಿ ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಂಡಿರುವಂತಹ ನಾವುಗಳು ಒಂದು ಪವಿತ್ರವಾದ ಜೀವಿತವನ್ನು ಜೀವಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ ಎಂಬುವಂಥದ್ದನ್ನು ನಾವು ಮರಿಬಾರದು. ಯೇಸು ಸ್ವಾಮಿ ತಾನು ಹೇಳಿರುವಂಥದ್ದು, ಇಫ್ ಯು ಲವ್ ಮೀ ಯು ವಿಲ್ ಒಬೇ ಮೈ ಕಮಾಂಡ್ಸ್. ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೀತೀರಾ. ದೇವರ ಆಜ್ಞೆ ಅನ್ನುವಂಥದ್ದು ಏನು? ಆಸ್ ಐ ಆಮ್ ಹೋಲಿ ಬಿ ಹೋಲಿ. ನಾನು ಪವಿತ್ರನಾಗಿರುವ ಪ್ರಕಾರ ನೀವು ಪವಿತ್ರರಾಗಿರಬೇಕು. ನಾವು ಈ ಲೋಕದಲ್ಲಿ ಇರುವಂಥದ್ದು ಕ್ರಿಸ್ತನನ್ನ
ಪ್ರತಿಬಿಂಬಿಸುವಂತಹ ವ್ಯಕ್ತಿಗಳಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಸೊ ನಮ್ಮ ಮಾನಸಾಂತರ ಅನ್ನುವಂಥದ್ದು ಅದು ನಿರಂತರವಾಗಿ ಇರಬೇಕಾಗಿರುವಂಥದ್ದಾಗಿದೆ. ನಾನು ಪ್ರಾರಂಭದಲ್ಲಿ ಹೇಳಿದಂಥ ಒಂದು ಮಾತು, ಪಾಪ ಕ್ಷಮಾಪಣೆಯ ಪ್ರಾರ್ಥನೆ ಪಾಪ ಮಾಡಲಿಕ್ಕಿರುವಂತಹ ಲೈಸೆನ್ಸ್ ಅಲ್ಲ, ಪರವಾನಗಿ ಅಲ್ಲ. ಪ್ರತಿ ಭಾನುವಾರ ನಾವು ಸಭೆಗಳಲ್ಲಿ ಪಾಪ ಕ್ಷಮಾಪಣೆಯ ಪ್ರಾರ್ಥನೆಯನ್ನು ಮಾಡುವುದರಿಂದ ನಾನು ಪಾಪವನ್ನು ಮಾಡುತ್ತೇನೆ ಎಂಬುದಾಗಿ ನೆನೆಸುವಂಥದ್ದು ಶತಮೂರ್ಖತನ. ಪಾಪ ಕ್ಷಮಾಪಣೆ ಪ್ರಾರ್ಥನೆ ಪಾಪ ಮಾಡಲಿಕ್ಕೆ ಇರುವಂತಹ ಪರವಾನಗಿ ಪತ್ರವಲ್ಲ. ಸರಿಯಾಗಿ ಜ್ಞಾಪಕದಲ್ಲಿಟ್ಕೊಳ್ಳಿ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿರುವಾಗ ಯೇಸು ಸ್ವಾಮಿ ಹೇಳುವಂಥದ್ದು, ಈ ದುರಾಚಾರಿಯಾದ ಹೆಂಗಸಿಗೆ ಸ್ವಾಮಿ ಹೇಳ್ತಾ ಇದ್ದಾರೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ತದನಂತರವಾಗಿ ಯೇಸು ಸ್ವಾಮಿ ಹೇಳುವಂಥ ಒಂದು ಮಾತು, ಡು ನಾಟ್ ಸಿನ್, ಪಾಪವನ್ನು ಮಾಡಬೇಡ. ಫರಿಸಾಯರು ಶಾಸ್ತ್ರಿಗಳು ಒಬ್ಬ ದುರಾಚಾರಿಯನ್ನ ಹಿಡ್ಕೊಂಡು ಬಂದು ಅವಳನ್ನು ಯೇಸುವಿನ ಮುಂದೆ ನಿಲ್ಲಿಸಿ ಮೋಶೆಯ ಧರ್ಮ ಪ್ರಮಾಣದ ಪ್ರಕಾರವಾಗಿ ಇವಳು ಸಾಯತಕ್ಕವಳು ಎಂಬುದಾಗಿ ಅವಳಿಗೆ ವಿರೋಧವಾಗಿ ಫಿರ್ಯಾದಿಗಳನ್ನು ಹೇಳುವಾಗ ಯೇಸು ಸ್ವಾಮಿ ಹೇಳಿದಂಥ ಒಂದು ಮಾತು, ನಿಮ್ಮಲ್ಲಿ ಪಾಪವಿಲ್ಲದವನು ಮೊದಲು ಕಲ್ಲಾಕಲಿ. ಈ ಒಂದು ಮಾತನ್ನ ಕೇಳಿದಾಗ ಬಂದಂಥವರು ಎಲ್ಲರೂ ಹೊರಟೋದ್ರು. ಆದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಾನು ನಿನಗೆ ಶಿಕ್ಷೆ ವಿಧಿಸೋದಿಲ್ಲ, ಬಟ್ ಒನ್ ಥಿಂಗ್, ಡು ನಾಟ್ ಸಿನ್ ಮೋರ್, ಇನ್ನು ಮುಂದೆ ಪಾಪವನ್ನ ಮಾಡಬೇಡ. ಯೇಸು ಕ್ರಿಸ್ತನು ಆ ಮಗಳಿಗೆ ಒಂದು ಕ್ಷಮಾಪಣೆಯನ್ನ ಕೊಟ್ಟ. ತದನಂತರವಾಗಿ ಹೇಳುವಂಥದ್ದು, ಡು ನೋ ಮೋರ್ ಸಿನ್, ಪಾಪವನ್ನ ಮಾಡಬೇಡ. ಯೇಸು ಕ್ರಿಸ್ತನ ಮೂಲಕವಾಗಿ ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಂಡಂತ ಪ್ರಿಯ ದೇವರ ಮಕ್ಕಳೇ, ನನ್ನನ್ನು ನೋಡಿ ದೇವರು ಹೇಳುವಂಥದ್ದು, ಡು ನೋ ಮೋರ್ ಸಿನ್, ಪಾಪವನ್ನು ಮಾಡಬೇಡ್ರಿ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬಂದಿರುವಾಗ ದೇವರು ನಿನ್ನಿಂದ ನನ್ನಿಂದ ಎದುರು ನೋಡುವಂಥದ್ದು ಒಂದೇ ಒಂದು ಪವಿತ್ರವಾದ ಜೀವಿತ. ಥೆಸಲೋನಿಕ ಪತ್ರಿಕೆಯಲ್ಲಿ ನಾವು ನೋಡುವಂಥದ್ದು, ದೇವರ ಚಿತ್ತವು ನಿಮ್ಮ ಪವಿತ್ರತೆಯಾಗಿದೆ. ನಾವು ದೇವರ ಚಿತ್ತಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇವೆ. ದೇವರ ಚಿತ್ತ ಏಕೈಕ ಚಿತ್ತ, ನಾವು ಪವಿತ್ರರಾಗಿ ಜೀವಿಸಬೇಕು, ಪವಿತ್ರರಾಗಿ ಪರಲೋಕ ರಾಜ್ಯಕ್ಕೆ ಸೇರಬೇಕು. ಇದಕ್ಕಿಂತಲೂ ದೊಡ್ಡ ಚಿತ್ತ ದೇವರಿಗೆ ಏನೂ ಇಲ್ಲ. ಸೊ ವಿ ಹ್ಯಾವ್ ನಮಗೆ ನಮ್ಮದೇ ಆದ ಚಿತ್ತ ಇದೆ. ಆ ಚಿತ್ತಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸ್ತೇವೆ. ದೊಡ್ಡ ಮನೆ ಬೇಕು, ದೊಡ್ಡ ಕೆಲಸ ಬೇಕು, ಐಶ್ವರ್ಯ ಬೇಕು, ಅಂತಸ್ತು ಬೇಕು, ಇದು ನಮ್ಮ ಚಿತ್ತ. ನಿನ್ನ ಕುರಿತಾಗಿ ನನ್ನ ಕುರಿತಾಗಿರುವಂಥ ದೇವರ ಚಿತ್ತ ಒಂದೇ ಒಂದು, ಅದು ಪವಿತ್ರತೆ. ನೀನು ಪವಿತ್ರನಾಗಿ ಜೀವಿಸಬೇಕು. ದೇವರು ನನ್ನ ಕುರಿತಾಗಿ ಉದ್ದೇಶಿಸಿರುವಂತಹ ಒಂದೇ ಒಂದು ಚಿತ್ತ, ಗ್ಲಾಡ್ಸನ್ ಬಿ ಹೋಲಿ, ಮಗನೇ ನೀನು ಪವಿತ್ರನಾಗಿ ಬದುಕು. ಪ್ರಿಯರೇ, ಈ ದೇವರ ಚಿತ್ತಕ್ಕೋಸ್ಕರವಾಗಿ ನಾವು ಜೀವಿಸ್ತಾ ಇದ್ದೇವಾ? ಲೆಟ್ ಅಸ್ ಎಕ್ಸಾಮಿನ್ ಅವರ್ ಲೈಫ್. ನಮ್ಮ ಜೀವಿತವನ್ನು ನಾವು ಒಮ್ಮೆ ಪರೀಕ್ಷಿಸಿಕೊಳ್ಳುವ. ಲೆಟ್ಸ್ ಪ್ರೇ, ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಮತ್ತು ನಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಮ್ಮನ್ನೇ ಸಮರ್ಪಿಸ್ತಾ ಇದ್ದೇವೆ. ಅಪ್ಪ, ನಿನ್ನ ಪಾಪವು ಕ್ಷಮಿಸಲ್ಪಟ್ಟಿದೆ. ಆ ಸುಂದರವಾದ ಮಾತು ಕರ್ತನೆ, ಆ ಪಾರ್ಶ್ವವಾಯು ರೋಗಿಯ ಜೀವಿತದಲ್ಲಿ ಒಂದು ಪಾಪದಿಂದ ಮಾತ್ರವಲ್ಲ ಸ್ವಾಮಿ, ಅವನ ಶಾರೀರಿಕವಾದ ವಿಧದಲ್ಲಿ ಒಂದು ಬಿಡುಗಡೆಯನ್ನು ಕೊಟ್ಟಂತೆ ಸ್ವಾಮಿ ದೇವರೇ, ನಮ್ಮ ಜೀವಿತದಲ್ಲಿ ಕರ್ತನೆ ಒಂದು ಪವಿತ್ರವಾದ ಜೀವಿತವನ್ನು ಜೀವಿಸುವುದಕ್ಕೆ ನಿನ್ನ ಕೃಪೆಯನ್ನು ಏರಳವಾಗಿ ನಮಗೆ ದಯಪಾಲಿಸೆಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ನಿಮ್ಮ ವಾಕ್ಯವನ್ನು ಕೇಳಿರುವಂತಹ ಎಲ್ಲ ಪ್ರಿಯರಿಗಾಗಿ ಸ್ತೋತ್ರ. ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಈ ಮುಂಜಾನೆಯ ಜಾವದಲ್ಲಿ ಕರ್ತನೆ, ಅವರ ಜೀವಿತದಲ್ಲಿ ಕರ್ತನೆ ಒಂದು ಬದಲಾವಣೆಯನ್ನು, ಒಂದು ದೈವಿಕ ಬದಲಾವಣೆಯನ್ನು ಅವರು ಕಾಣುವಂತೆ ಕೃಪೆ ಮಾಡುವುದಾಗಿ ಪ್ರಾರ್ಥಿಸುವಂತವರಿದ್ದೇವೆ.
ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಮಾತ್ರ ಸಮರ್ಪಿಸುತ್ತಾ ಎಲ್ಲ ನಮಗಾಗಿ ಜೀವ ಕೊಟ್ಟ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಮ್ಮ ಎಲ್ಲ ಪ್ರಾರ್ಥನಾ ಮನವಿಗಳ ಮೇಲೆ ಇಂದಿನಿಂದ ಸದಾಕಾಲವೂ ನೆಲೆಯಾಗಿರಲಿ. ಆಮೇಲೆ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.